ಹೆಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮಗಳು ಹುಟ್ಟಿರೋ ಖುಷಿಗೆ ಅವರಪ್ಪ ಟ್ಯಾಟೂ ಹಾಕಿಸ್ಕೊಳ್ಳೋದಕ್ಕೆ ಅಂತ ನಾವು ಟ್ಯಾಟೂ ಸ್ಟುಡಿಯೋಗೆ ಬಂದಿದ್ದೀವಿ. ಅರೌಂಡ್ 12:30 1 o'clock ಹಾಗೆ ನಾವು ಟ್ಯಾಟೂ ಸ್ಟುಡಿಯೋನ ರೀಚ್ ಆದವು. ಫಸ್ಟ್ ಟೈಮ್ ನಮ್ಮ ಮನೆಯವರು ಟ್ಯಾಟೂ ಹಾಕಿಸ್ಕೋತಾ ಇರೋದ್ರಿಂದ ಯಾವ ಟ್ಯಾಟೂ ಹಾಕಿಸ್ಕೋಬೇಕು, ಎಲ್ಲಿ ಹಾಕಿಸ್ಕೋಬೇಕು, ಏನು ಹಾಕಿಸ್ಕೋಬೇಕು ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಹಾಗಾಗಿ ನಾವು 1-2-3 ಆನ್ಲೈನಲ್ಲಿ ಚೆಕ್ ಮಾಡಿ ನಮ್ಮ ಇನ್ಪುಟ್ಸು ಈ ಥರ ಇನ್ಪುಟ್ಸ್ ಕಲಿಬೇಕು ಅಂತ ನಾವು ಅವ್ರ ಹತ್ರ ಹೇಳಿದಾಗ ಅವರೊಂದು 2-3 ಸಜೆಸ್ಟ್ ಮಾಡಿದ್ರು. ನಮ್ಮ ರಿಕ್ವೈರ್ಮೆಂಟ್ಸ್ ತಕ್ಕನಂಗೆ 1-2-3 ಸ್ಕೆಚ್ ಡಿಸೈನ್ಸ್ನ ಅವರು ರೆಡಿ ಮಾಡ್ತೀವಿ ಅಂತ ಹೇಳಿದ್ರು. ಅರೌಂಡ್ ಒಂದು 1/2 hour ಟೈಮ್ ಬೇಕು ಅಂತ ಹೇಳಿದ್ರು. ಅಷ್ಟರಲ್ಲಿ ನಾವು ಊಟ ಮಾಡ್ಕೊಬರೋಣ ಅಂತ ಹೊರಗೆ ಹೋದು. 2-2:30 ಹಂಗೆ ವಾಪಸ್ ಬಂದು ಅಷ್ಟರಲ್ಲಿ ಅವ್ರೂ ಸ್ಕೆಚ್ನ ರೆಡಿ ಮಾಡಿಟ್ಟಿದ್ರು, ತೋರಿಸಿದ್ರು. ನಮಗೊಂದು 2-3 ಅದರಲ್ಲಿ ಒಂದು ಮಾತ್ರ ತುಂಬ ಇಷ್ಟ ಆಯಿತು. ನಾವೇನೇನು ರಿಕ್ವೈರ್ಮೆಂಟ್ಸ್ ಕೇಳಿದ್ರು ಅದನ್ನೆಲ್ಲ ಅವ್ರು ಇಂಪ್ಲಿಮೆಂಟ್ ಮಾಡಿದರು. ಅದಾದಮೇಲೆ ಪ್ರೊಸೀಜರ್ನ ಸ್ಟಾರ್ಟ್ ಮಾಡಿದ್ರು. ಮತ್ತು ಅವರು ಎಲ್ಲ ಥರ ಎಕ್ವಿಪ್ಮೆಂಟ್ಸ್ ಆಗಿರಲಿ, ಅವ್ರೇನೇನು ಯೂಸ್ ಮಾಡ್ತಿದ್ರು ಎಲ್ಲ ತುಂಬ ಕ್ಲೀನಾಗಿತ್ತು, ನೀಟಾಗಿತ್ತು. ಸ್ಟುಡಿಯೋ ಕೂಡ ತುಂಬ ಕ್ಲೀನಾಗಿ ನೀಟಾಗಿತ್ತು, ಕಾಮಾಗಿತ್ತು. ಹಾಗೆ ಅಲ್ಲಿರೋ ಟ್ಯಾಟೂ ಹಾಕೋರು ಅಷ್ಟೇ ತುಂಬ ಫ್ರೆಂಡ್ಲಿ ಆಗಿದ್ದರು. ನಮಗೆ ಎಲ್ಲ ಥರ ಸಜೆಷನ್ ಕೊಟ್ಟರು. ಮತ್ತು ಯಾವ ಥರ ಟ್ಯಾಟೂ ಹಾಕಿಸ್ಕೊಂಡ್ಮೇಲೆ ಯಾವ ಥರ ಕೇರ್ ತೊಗೋಬೇಕು ಅಂತ ಹೇಳಿದ್ರು. ಆಲ್ಮೋಸ್ಟ್ ಈ ಪ್ರೊಸೀಜರ್ ಮುಗಿಯೋಷ್ಟೊಳಗೆ 1.5 hour ಆಗಿತ್ತು. ಆಲ್ಮೋಸ್ಟ್ 2:30 ಸ್ಟಾರ್ಟ್ ಆಗಿ ಒಂದು 3:30-4 o'clockಗೆಲ್ಲ ಅವ್ರು ನಮಗೆ ಕಂಪ್ಲೀಟಾಗಿ ಮಾಡಿಕೊಟ್ರು. ಇಂಜೆಕ್ಷನ್ ಅಂದರೆ ಭಯ ಅಂತಿದ್ದ ನಮ್ಮ ಯಜಮಾನ್ರು. ಇವತ್ತು ಟ್ಯಾಟೂ ಹಾಕಿಸ್ಕೊಂಡ್ರು. ನನಗದೇ ಆಶ್ಚರ್ಯ. ಮತ್ತು ಅವ್ರನ್ನ ಪದೇ ಕೇಳ್ತಾ ಇದ್ದೆ, ನೋವಾಗ್ತಿದೆಯಾ ಅಂತ. ಬಟ್ ಅವ್ರು ಅಷ್ಟೊಂದು ನೋವಾಗ್ತಿಲ್ಲ ಅಂತ ಹೇಳಿದ್ರು. ಅಷ್ಟು ಚೆನ್ನಾಗಿ ಅವರು ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಲಾಸ್ಟ್ ಔಟ್ಪುಟ್ ಅಂತೂ ನೋಡಿದ್ಮೇಲಂತೂ ನಮಗಂತೂ ತುಂಬ ಖುಷಿ ಆಯಿತು. ಅಷ್ಟು ಚೆನ್ನಾಗಿ ನೀಟ್ ಫಿನಿಶ್ ಆಗಿ ಮತ್ತು ಕ್ಲೀನಾಗಿ ನಾವೇನು ಯಾವ ಥರ ಇಮ್ಯಾಜಿನ್ ಮಾಡ್ಕೊಂಡಿದ್ದೋ ಅದೇ ಥರ ಔಟ್ಪುಟ್ನ ಅವರು ನಮಗೆ ಕೊಟ್ಟರು. ಹಾಗೆ ಪ್ರೈಸ್ ಡೀಟೇಲಿಗೆ ಬಂದರೆ ತುಂಬ ಅಫೋರ್ಡಬಲ್ ಅನ್ನಿಸ್ತು ನಮಗೆ. ಇಂಚಸ್ ವೈಸ್ ಅವರು ಚಾರ್ಜ್ ಮಾಡ್ತಾಯಿದೆ. ನಮಗೆ ಅವತ್ತು ಔಟ್ಪುಟ್ ಎಲ್ಲ ನೋಡಿದ್ಮೇಲೆ ನಮಗೆ ವರ್ತ್ ಇಟ್ ಅಂತ ಅನ್ನಿಸ್ತು. ಮತ್ತು ಇದು ಟ್ಯಾಟೂ ಸ್ಟುಡಿಯೋದು ನಿಮಗೆ ಅಡ್ರೆಸ್ ಬೇಕು ಅಂತಂದರೆ ಮತ್ತು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಮತ್ತು ಈ ಟ್ಯಾಟೂ ಸ್ಟುಡಿಯೋದು ಹೆಸರು ಬಂದುಬಿಟ್ಟು ರಾಸ್ಕಲ್ ಇಂಕ್ ಟ್ಯಾಟೂ ಸ್ಟುಡಿಯೋ ಅಂತ. ಇದು ಬಂದುಬಿಟ್ಟು ಕೆಂಗೇರಿ ಉಪನಗರ ಹೊಯ್ಸಳ ಸರ್ಕಲ್ ಹತ್ರ ಇರೋದು. ಮತ್ತು ಅಲ್ಲಿ ಟ್ಯಾಟೂ ಹಾಕಿ ಮುಗಿಸೋಷ್ಟರೊಳಗೆ ನಾನು ಹರ್ಷವಾಗ್ತಿತ್ತು ಅಂದ್ಬಿಟ್ಟು ಅಲ್ಲೇ KFC ಆರ್ಡರ್ ಮಾಡಿಕೊಂಡು ನಾನು ಅಲ್ಲೇ ತಿಂದೆ. ನನ್ನ ಮಗಳು ಕೂಡ ಅಷ್ಟೊತ್ತು ಒಂದು ಚೂರು ಗಲಾಟೆ ಇಲ್ದೇ, ಒಂದು ಚೂರು ಅಳ್ದೇ ತುಂಬ ಕೋಆಪರೇಟಿವ್ ಆಗಿದ್ಲು ನನ್ನ ಮಗಳು. ಟ್ಯಾಟೂ ಹಾಕಿಸ್ಕೊಂಡ್ಮೇಲೆ ಟ್ಯಾಟೂನ ಮೇಂಟೈನ್ ಮಾಡೋದೇ ದೊಡ್ಡ ಟಾಸ್ಕು. ಸೊ ಅದನ್ನು ಕೂಡ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಟ್ಯಾಟೂ 1 week ಆಗೋವರೆಗೂ ಯಾವುದೇ ಥರ ನೀರಾಗಲಿ ಏನೇ ಆಗಲಿ ಆಗಬಾರ್ದು, ಮತ್ತು ಸ್ವೆಟ್ ಆಗಲಿ ಸನ್ಲೈಟಿಗಾಗಲಿ ಅದಕ್ಕೆಲ್ಲ ಹೋಗಬಾರ್ದು ಅಂತೆಲ್ಲ ಹೇಳಿ ತುಂಬ ಚೆನ್ನಾಗಿ ಗೈಡ್ಲೈನ್ಸ್ ಎಲ್ಲ ಕೊಟ್ಟರು. ಸೊ ಈಗ ರಿವೀಲ್ ಮಾಡ್ತಾಯಿದ್ವಿ ನಮ್ಮ ಟ್ಯಾಟೂನ. ಇದು ನಮ್ಮ ಪುಟಾಣಿಯ ಕಾಲು ಮತ್ತು ಅದ್ರ ಜೊತೆಗೆ ನಮ್ಮದು ಹಾರ್ಟ್ ಶೇಪಲ್ಲಿ ನಮ್ಮಿಬ್ಬರದ್ದು ಫಿಂಗರ್ ಪ್ರಿಂಟ್ಸ್ ಇದೆ. ಅದ್ರ ಜೊತೆಗೆ ನಾವು ನಮ್ಮ ಹೆಸರು ಕೂಡ ಹೇಳಿರಲಿಲ್ಲ ಅವರಿಗೆ. ಆದರೂ ಅವರು ಸುಮ್ಮನೆ ಡಿಸೈನ್ ಅಂತ ಒಂದು ಹಾರ್ಟ್ ಕೆಳಗಡೆ CS ಅಂತ ಹಾಕಿದ್ದಾರೆ. ಆದರೂ ನಾವೇನು ಹೇಳಿರಲಿಲ್ಲ ಅವರಿಗೆ, ನಮ್ಮ ಹೆಸರು ಕೂಡ ಹೇಳಿರಲಿಲ್ಲ, ಇನ್ಷಿಯಲ್ ಕೂಡ ಹೇಳಿರಲಿಲ್ಲ. ಬಟ್ ಅದು ಡಿಸೈನಲ್ಲೇ ಬಂದಿತ್ತು. ಅದು ನೋಡೋದು ನಂದು ಮತ್ತು ನನ್ನ ಹಸ್ಬೆಂಡ್ದು ಸ್ಟಾರ್ಟಿಂಗ್ ಲೆಟರ್ದು ಇನ್ಷಿಯಲ್ ಆಗಿತ್ತು CS, ಚೇತು ಮತ್ತು ಸ್ವಪ್ನ. ಸೊ ಇದಾಗಿತ್ತು ನನ್ನ ಫಸ್ಟ್ ವ್ಲಾಗ್. ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೇನಾದರೂ ಇನ್ಫಾರ್ಮೇಷನ್ ಬೇಕೋ ಅಥವಾ ಏನಾದರೂ ಡೀಟೇಲ್ಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.